ಇನ್ನೊಂದಿದೆ, ಇದಾದ್ಮೇಲೆ ಇನ್ನೊಂದು. ಅದೇನಿದು ಹೇಳಿ ಈಗಲೇ ಹೋಗಿ ತರುತ್ತೇನೆ. ನನ್ನ ಮಗಳನ್ನು ಮದುವೆಗೆ ಹೊಸರು ಕಾಸು ಅಷ್ಟೇ ತಾನೇ ಸ್ವಾಮಿ. ನಾನು ಸಾಸುವೆ ಎಲ್ಲರ ಮನೆಯಲ್ಲಿಯೂ ಇದ್ದೇ ಇದೆ. ಈಗಲೇ ಹೋಗಿ ತರುತ್ತೇನೆ, ಸಾಸುವೆಯನ್ನು ತರುತ್ತೇನೆ. ಏನಂತೀರಿ? ಸಾವಿಲ್ಲದ ಮನೆಯಿಂದ ಸಾಸುವೆ ಕಾಳೆ? ಅಯ್ಯೋ, ಆಯಿತು, ನನ್ನ ಪ್ರಯತ್ನ ನಾನು ಮಾಡುತ್ತೇನೆ ಸ್ವಾಮಿ. ಆಯಿತು, ತರುತ್ತೇನೆ ತರುತ್ತೇನೆ ಸ್ವಾಮಿ, ಬರುತ್ತೇನೆ. ಕೂದಲು ಹೀಗೆ ಬರಲಿಸಲೇ? ಆಯಿತು ಸ್ವಾಮಿ, ಆಯಿತು. ಅಯ್ಯೋ ಕಂದ, ನಾನು ಈಗಲೇ ಬರುತ್ತೇನೆ, ನೀನನ್ನು ಬದುಕಿಸಿಕೊಳ್ಳುತ್ತೇನೆ ಕಂದ. ನೀನು ಹೀಗೆ ಮಲಗಿರು. ಆಯಿತು. ಅಮ್ಮ, ಅಮ್ಮ, ಯಾರಿದ್ದೀರಾ ಮನೆಯಲ್ಲಿ? ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ನನಗೆ ಒಂದು ಹಿಡಿ ಸಾಸುವೆ ಕೊಡುತ್ತೀರಾ ತಾಯಿ? ಆದರೆ ನಿಮ್ಮ ಮನೆಯಲ್ಲಿ ಯಾವ ಸಾವೂ ಆಗಿಲ್ಲ ತಾನೇ? ಏನಂತೀರಿ? ನಿಮ್ಮ ತಂದೆ ತೀರಿ ಹೋಗಿದ್ದಾರೆಯೇ? ಅಯ್ಯೋ ದೇವರೇ, ಏನು ಮಾಡಲಿ ನಾನು? ಅಯ್ಯೋ, ಏನು ಮಾಡಲಿ? ಆಯಿತು ತಾಯಿ, ನಾನು ಮುಂದಿನ ಮನೆಗೆ ಹೋಗುತ್ತೇನೆ, ಇನ್ನೊಂದು ಮನೆಯಲ್ಲಿ ಕೇಳುತ್ತೇನೆ. ಅಮ್ಮ, ಅಮ್ಮ, ಅಕ್ಕ, ತಾಯಿ, ತಾಯಿ, ನಿಮ್ಮಿಂದ ಒಂದು ಸಹಾಯ ಆಗಬೇಕು ನನಗೆ. ನಿಮ್ಮ ಮನೆಯಲ್ಲಿ ಒಂದು ಹಿಡಿ ಸಾಸುವೆಯನ್ನು ಕೊಡುತ್ತೀರಾ ತಾಯಿ? ಆದರೆ ನಿಮ್ಮ ಮನೆಯಲ್ಲಿ ಯಾವ ಸಾವು ಆಗಿರಬಾರದು ತಾಯಿ. ಏನಂದಿರಿ? ನಮ್ಮ ತಾಯಿ ತೀರಿ ಹೋಗಿ 1 ತಿಂಗಳಾಯಿತೆ. ಏನು ಮಾಡಲಿ ನಾನು? ಇದೆಂತಹ ಪರಿಸ್ಥಿತಿ? ಅವರ ಮನೆಯಲ್ಲೂ ತಂದೆ, ಇವರ ಮನೆಯಲ್ಲಿ ತಾಯಿ. ಏನು ಮಾಡಲಿ? ಆಯಿತು ತಾಯಿ, ನಾನು ಇನ್ನೊಂದು ಮನೆಯಲ್ಲಿ ವಿಚಾರಿಸುತ್ತೇನೆ. ಹಲೋ ತಾಯಿ, ತಾಯಿ, ಯಾರಿದ್ದೀರಾ ಮನೆಯಲ್ಲಿ? ನೀವು ನನಗೆ ಒಂದು ಹಿಡಿ ಸಾಸುವೆಯನ್ನು ಕೊಡುತ್ತೀರಾ? ಆದರೆ ನಿಮ್ಮ ಮನೆಯಲ್ಲಿ ಯಾವ ಸಾವೂ ಆಗಿರಬಾರದು ತಾಯಿ. ಏನಂತೀರಿ? ನಿಮ್ಮ ಮನೆಯಲ್ಲೂ ಸಾವಾಗಿದೆ? ಅಯ್ಯೋ ದೇವರೇ, ಇದೆಂತಹ ಪರಿಸ್ಥಿತಿ ಬಂದಿದೆ? ಎಲ್ಲ ಮನೆಯಲ್ಲಿಯೂ ಸಾವಿನ ಛಾಯೆ ಹರಡಿದೆ. ಎಲ್ಲ ಮನೆಯಲ್ಲಿಯೂ ಸಾವಿನ ಛಾಯೆ. ಇದರಿಂದ ನನಗೆ ಸಾಸುವೆ ಸಿಕ್ಕುತ್ತಿಲ್ಲವಲ್ಲ. ನಾನೇನು ಮಾಡಲಿ? ಗುರುಗಳೇ, ಮಾಡಲಿ, ನನ್ನ ಮಗುವನ್ನು ಹೇಗೆ ಬದುಕಿಸಿ
ದಾಖಲೆಯಲ್ಲೂ ಸಿಗಲಿಲ್ಲ. ಬರಿಯ ಸಾಧನೆಯೇನೋ ಇತ್ತು ಸ್ವಾಮಿ, ಆದರೆ ಸಾಮಿನ್ಯದ ಮನೆಯಿಂದ ಸಾಧನೆ ಸಿಕ್ಕಲಿಲ್ಲ ಸ್ವಾಮಿ. ನಾನೇನು ಮಾಡಲಿ? ನನಗೆ ಬೇರೆ ಕಾರ್ಯ ಇಲ್ಲ. ನೀವು ನನಗೆ ಮನವನ್ನು ಹೇಗಾದರೂ ಮಾಡಿ ಬದುಕಿಸಿ ಕೊಡಿ ಸ್ವಾಮಿ. ತಾಯಿ ಸಾಯಲೇಬೇಕು. ಎಲ್ಲರೂ ಶಾಸ್ತ್ರಗಳಲ್ಲ ತಾಯಿ, ಎಲ್ಲ ಈಶ್ವರ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲ ನಮ್ಮ ಮೋಹದ ಪದಗಳು, ನಮ್ಮ ಕನಸಿನ ಪ್ರಭೆಗಳು. ಅದಕ್ಕಾಗಿ ಆಸೆ ಪಡೆಬಾರದು ತಾಯಿ, ಮೋಹವನ್ನು ಬಿಡಬೇಕು. ಆಸೆಯೇ ದುಃಖಕ್ಕೆ ಕಾರಣ. ಈ ಕನಸಿನ ಸಂಬಂಧಗಳಿಗಾಗಿ ಹೊಡೆದಾಡಲು ತಾಯಿ. ಸ್ವಾಮಿ, ನೀವೇನೋ ನನ್ನ ಕಂಡ ಕೊರೆಯನ್ನು ಸೆಳೆಸಿದಿರಿ, ನನ್ನ ಭ್ರಮೆಯನ್ನು ಪರಿಹರಿಸಿದಿರಿ, ಆದರೆ ನನ್ನ ಮಗುವನ್ನು ಬದುಕಿಸಲಿಲ್ಲ. ಏನು ಮಾಡಲಿ ನಾನು? ನೀವು ಹೇಳಿದ ಹಾಗೆ ಆಸೆಯೇ ದುಃಖಕ್ಕೆ ಮೂಲ. ಈವಾಗ ತಿಳಿಯಿತು, ಈಗ ನನಗೆ ಅರಿವಾಯಿತು ಸ್ವಾಮಿ. ಈಗ ನನ್ನ ಮಗುವನ್ನು ನಾನು ಶವ ಸಂಸ್ಕಾರಕ್ಕೆ ಕೊಡುತ್ತೇನೆ ಸ್ವಾಮಿ. ಆಯಿತು, ನಾನು ಬದುಕಿನ ಬದುಕನ್ನು ಸಾಗಿಸು ತಾಯಿ. ಜ್ಞಾನದ ಪಥದಲ್ಲಿ ನೆಲೆ ಹೋಗಿ ಬಾ ತಾಯಿ. ಮಂಗಳವಾಗಲಿ. ಆದ್ರೆ ಸ್ವಾಮಿ, ಆದ್ರೆ ನೀವು ಹೇಳಿದ ಹಾಗೆ ನಡೆಯುತ್ತೇನೆ. ಬಾ ಕಂದ, ಬಾ.